ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನೇನು ಸ್ಟೋರಿ ಇದೆ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಹೂ ಕಟ್ಟೋ ಅಂತ ಮಾತುಕತೆ ನಡೀತಾ ಇದೆ. ಆದರೆ ಮೀನಾ ಮತ್ತು ಶಾಂತಿ ಹೂ ಕಟ್ಟೋದು ಮತ್ತು ಇನ್ನು ಮಿಕ್ಕಿದವರೆಲ್ಲ ಎಲ್ಪ್ ಮಾಡೋದು ಅಂತ ಮಾತುಕತೆ ನಡೀತಾ ಇದೆ. ಮತ್ತು ಅಡುಗೆ ತಿಂಡಿ ಎಲ್ಲ ಗಂಡಸರು ಮಾಡೋದು, ಹೀಗೆ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಮನೋಜಿಗೆ ಹೂ ಕಟ್ಟಕ್ಕೆ ಬರೋಲ್ಲ. ಆದರೆ ಅವನಿಗೆ 50,000 ದುಡ್ಡು ಬೇಕೇ ಬೇಕು. ಅದಕ್ಕೋಸ್ಕರ ಶಾಂತಿ ನಾನು ಕಟ್ತೀನಿ ಅಂತ ಒಪ್ಕೊಂತಿದ್ದಾಳೆ. ಅವಳು ಮನಸ್ಫೂರ್ತಿ ಒಪ್ಕೊಂತಿಲ್ಲ. ಮನೋಜ, ನಿಂಗೇನು ಮಮ್ಮಿ ಒಂದು ಹೂ ಕಟ್ಟೋಕ್ಕೂ ಬರಲ್ವಾ ಹೆಂಗಸ್ರಾಗಿ, ಒಪ್ಕೊಂಬಮ್ಮಿ ಅಂತ ಅವ್ನು ಬಲವಂತ ಮಾಡಿ ಒಪ್ಪಿಸ್ತಿದ್ದಾನೆ. ಹಾಗಾಗಿ ಒಪ್ಕೊಳ್ತಾ ಇದ್ದಾಳೆ. ಆದರೆ ಹೂವು ಎಷ್ಟರ ಮಟ್ಟಿಗೆ ಕಟ್ತಾಳೋ ಗೊತ್ತಿಲ್ಲ. ಮೀನಾ ಅಂತೂ ಹೂ ಕಟ್ತಾಳೆ. ಮತ್ತು ಮೀನನ ಜೊತೆ ಬರೋ ಗೆಳ್ತಿರೆಲ್ಲ ಫೋನ್ ಮಾಡಿ ಕೇಳ್ತಾವ್ರೆ ಹೂ ಕಟ್ಟಕ್ಕೆ ಬರಬೇಕಾ ಅಂತೇಳಿ. ಮೀನಾ ಬೇಡ, ಇವತ್ತು ನಾವೇ ಕಟ್ಕೊತೀವಿ ಬಿಡಿ ಅಂತ ಹೇಳ್ತಿದ್ದಾಳೆ. ರವಿ ಹೇಳ್ತಿದ್ದಾನೆ, ಹೂ ಕಟ್ಟೋದೇನು ಅಷ್ಟು ಸುಲಭದ ಕೆಲಸ ಅಲ್ಲ, ರಾತ್ರಿ ಎಲ್ಲ ಕೂತ್ಕೊಂಡು ಕಟ್ಟಬೇಕು. ಅಂಥದ್ರಲ್ಲಿ ಇವರಿಬ್ಬರೇ ಕಟ್ತೀವಿ ಅಂದರೆ ಎಲ್ಲ ಆಗುತ್ತೆ. ಅಷ್ಟೊಂದು 100 ಮಾರು ಹೂ ಕಟ್ಟಬೇಕು ಅಂದರೆ ಸುಮ್ಮನೆ ಒಬ್ಬೊಬ್ಬರು 100 ಮಾರು ಕಟ್ಟಬೇಕು, ಎಲ್ಲ ಆಗುತ್ತೆ ಕಟ್ಟಲಿಕ್ಕೆ ಅಂತ ರವಿ ಕೇಳ್ತಾ ಇದ್ದಾನೆ. ಆದರೆ ಇಲ್ಲಿ ಸೂರ್ಯ ಹೇಳ್ತಾನೆ, ಆಯಿತು ಸಕ್ಕರೆನೂ ಮತ್ತು ಮೀನನ್ನು ಕಟ್ತಾರೆ ಬಿಡು, ನಾವು ಸ್ವಲ್ಪ ಸಹಾಯ ಮಾಡೋಣ ಅಂತ. ಆಮೇಲೆ ಮನೋಜ ಕಟ್ತಾನ. ಮನೋಜ ಏನು ಮಾಡ್ತಾನೆ, ಅವನು ಸುಮ್ಮನೆ ಡೋಂಗಿ ಬಾಬಾ ಅಂತ ಹೇಳ್ತಾರೆ. ಹೌದು ಕಣೋ ಅಪ್ಪಿ, ನನಗೆ ಹೂವೆಲ್ಲ ಕಟ್ಟಕ್ಕೆ ಬರಲ್ಲ, ನಾನು ಬೇಕಾದ್ರೆ ಏನಾದರೂ ಎಲ್ಪ್ ಮಾಡ್ತೀನಿ, ಕಾಫಿ ಟೀ ಈ ಥರದ್ದೆಲ್ಲ ರಾತ್ರಿಯೆಲ್ಲ ಎಲ್ಪ್ ಮಾಡ್ತೀನಿ. ಅಡುಗೆ ಮನೆಗೆ ಹೋಗಿ ಮಲ್ಕೊಬಿಡು ಚೆನ್ನಾಗಿ, ಆಮೇಲೆ ನೀನು ಕಾಫಿ ತಂದೆ ನಾವು ಕುಡ್ದು ಅದಾಯಿತು ಅಂತ ರವಿ ಹೇಳ್ತಾನೆ. ಆಮೇಲೆ ಅಡುಗೆ ಮನೆಗೆ ಮನ್ಕೊಂಡ್ರೆ ನಿನಗೆ ದುಡ್ಡು ಒಂದು ಪೈಸನೂ ಸಿಗಲ್ಲ ಅಂತ ಹೇಳ್ತಾನೆ. ಹಂಗೆ ಮಾಡಬೇಡ ಅಪ್ಪಿ, ನನಗೆ ಪ್ರಾಣ ಹೋಗೋ ಸನ್ನಿವೇಶ ಇದೆ, ನನಗೆ ಅರ್ಜೆಂಟ್ ಬೇಕು, ಹಂಗೆ ಮಾಡಬೇಡ ಅಪ್ಪಿ ಅಂತಾನೆ. ಹಂಗಿದ್ರೆ ನೀನು ಮಾಡಲೇಬೇಕಾಗುತ್ತೆ ಕೆಲಸ ಅಂತ ಹೇಳ್ತಾನೆ. ಮನೋಜ ಹಂಗಂತ ಹೇಳಿದಾಗ ಶಾಂತಿ, ಏನೋ ನಿನಗೆ ಅಷ್ಟು ಮಾಡೋಕ್ಕಾಗಲ್ವೇನೋ, ಹೂವೆಲ್ಲ ರಾತ್ರಿ ನನಗೋಸ್ಕರ ನಾನು ನಿದ್ರೆ ಗಟ್ಕೊಂಡು ಕಟ್ಟಬೇಕು, ನೀನು ಮಾತ್ರ ಇಷ್ಟು ಮಾಡೋಕ್ಕಾಗಲ್ವೇನೋ ಅಂತ ಅವನಿಗೆ ಬೈತಾಳೆ. ಅವನು ಸರಿ ಮಮ್ಮಿ ನಾನು ಮಾಡ್ತೀನಿ ಬಿಡು ಮಮ್ಮಿ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಅವನೆಲ್ಲಿ ಮಾಡ್ತಾನೆ ಸಕ್ಕರೆ, ಅವ್ನು ಮಾಡೋದು ಇಲ್ಲ ಏನಿಲ್ಲ, ಬರೀ ಡೋಂಗಿ ಬಾಬಾ ಡೋಂಗಿ ಬಿಡ್ತಾನೆ ಅಷ್ಟೇ. ಅವನು ಯಾವ ಕೆಲಸನೂ ಮಾಡಲ್ಲ, ಬರೀ ಅವ್ನು ಸಾಲ ಮಾಡೋದು ನಾವು ತೀರಿಸೋದು, ಅವ್ನು ಸಾಲ ಮಾಡೋದು ನಾವು ತೀರಿಸೋದು, ಇದೇ ಆಗೋಗುತ್ತೆ ಅವ್ನ ಜೀವನ ಪೂರ್ತಿ, ಯಾರಿಗೆ ಬೇಕು ಈ ಕರ್ಮ ಅಂತ ಸೂರ್ಯ ಹೇಳ್ತಾನೆ. ಆಮೇಲೆ ಇದೇ ಥರ ಡಿಸ್ಕಸ್ ನಡೀತಾ ಇರುತ್ತೆ ರಾತ್ರಿಯೆಲ್ಲ, ಹಗಲೆಲ್ಲ. ಇಲ್ಲಿ ಲಕ್ಕಿ ಹೇಳ್ತಾಳೆ, ನಂದೇನು ಬಲವಂತ ಇಲ್ಲಪ್ಪ, ಸುಮ್ಮನೆ ಸುಸ್ತು ಸಂಕಟ ಅಂತ ನೀವು ಗೋಳಾಡಬೇಡಿ, ನಿಮ್ಮ ಇಷ್ಟ ಇದ್ದರೆ ಕಟ್ಟಿ, ಇಲ್ಲಾಂದರೆ ಜನ ಕರ್ಕೊಂಡು ಕಟ್ಟಿ, ನಂದೇನು ಬಲವಂತ ಇಲ್ಲ, ಸಂಬಳ ಕೊಟ್ಟರೆ ಆಯಿತು ಅಲ್ವಾ, ಅದೇ ದುಡ್ಡಲ್ಲಿ ಈಗ ಹೆಂಗೂ ಮೀನದು ಯಾವಾಗಲೂ ಕಟ್ಟಿಸ್ಬಿಟ್ಟು ಕೊಡ್ತಾಳಲ್ಲ, ಅದೇ ಥರ ಸಂಬಳ ಕೊಟ್ಕೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಇವನು ಹೇಳ್ತಾನೆ, ರಂಗನಾಥನೂ, ಹೌದೌದು ಅಮ್ಮ ಹೇಳ್ದಂಗೆ ಅದೇ ಥರ ಮಾಡಿ ಅಂತ. ಈ ಕಡೆ ಬಂದು ತಾರಾ ಕಂಪ್ನಿಗೆ ಹೋಗಿರ್ತಾಳೆ. ಅಲ್ಲಿ ಕನಕನ ತಮ್ಮನ್ನ ತುಂಬ ಇಷ್ಟಪಟ್ಟಿರ್ತಾಳೆ. ಆದರೆ ಕನಕನ ತಮ್ಮಗೆ ಹೇಳೋಕ್ಕಾಗ್ತಾ ಇಲ್ಲ, ನಾನು ನಿನ್ನ ಇಷ್ಟಪಟ್ಟಿದ್ದೀನಿ ಅಂತ ಇವಳು ಹೇಳೋಕ್ಕಾಗ್ತಾ ಇಲ್ಲ. ಅವನು ಹೋಗ್ಬಿಟ್ಟು, ಏನು ನೀವೇನು ಮಾಡ್ತಾ, ನನ್ನನ್ನು ಏನಾರು ನೆನ್ಕೋತಾ ಇದ್ದೀರಾ ಅಂತ. ಇಲ್ಲ ಮೇಡಮ್, ನಿಮ್ಮನ್ನೇನು ನೆನ್ಕೊಳ್ಳಿಲ್ಲ ನಾನು ಅಂತ ಹೇಳ್ತಾನೆ. ಹೌದಾ, ನನಗೆ ಹಂಗೆ ಅನ್ನಿಸ್ತು, ಅದಕ್ಕೆ ಕೇಳೋಣ ಅಂತ ಬಂದೆ ಅಂತ ಏನೋ ಹೇಳ್ತಾಳೆ. ಈ ಮೇಡಮ್ ಯಾಕೆ ಹಿಂಗೆ ಅಂದರು ಅಂತೇಳಿ ಅವ್ನು ತಲೆಗುಳ ಬಿಟ್ಕೊಂಡು ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವ್ನ ಸ್ನೇಹಿತ ಬಂದು, ಏನು ನಿನಗೆ ಕಾಳಾಗ್ತಾ ಇರೋಂಗಿದೆ ಅಂತ. ಸುಮ್ಮನಿರೋ, ಮೇಡಮ್ ಬಗ್ಗೆ ಹಂಗೆಲ್ಲ ಮಾತಾಡಬೇಡ. ಏನಿಲ್ಲ ಮಾರಿ, ಅದೇ ಥರ ಇದೆ, ನಾಳೆ ನೀನೇನಾದ್ರು ಈ ಕಂಪ್ನಿಗೆ ಬಾಸ್ ಆದರೆ ನನಗೆ ಮಾತ್ರ ಕೆಲಸ ಏನು ಹೇಳ್ಬೇಡ, ನನಗೆ ಸುಮ್ಮನೆ ಹಂಗೆ ಸಂಬಳ ಕೊಟ್ಬಿಡು, ನಾನು ಕೂತು ಹಂಗೆ ಎದ್ದೋಗ್ತೀನಿ ಅಂತ ಹಿಂಗೆ ತಮಾಷೆ ಮಾಡ್ತಾನೆ. ಆಮೇಲೆ ಅವಳು ಹೌದಾ, ಅಲ್ಲಿಂದ ಅಲ್ಲಿ ಮಾತಾಡಿಕೊಂಡು ಸರಿ ಬಿಡು ಅಂತೇಳಿ ಹೋಗ್ತಾಳೆ. ಆಮೇಲೆ ಇವನಿಗೇನು ಗೊತ್ತಾಗಲ್ಲ, ಅಯೋಮಯ, ಸುಮ್ಮನೆ ನೋಡ್ತಾ ನಿಂತ್ಕೊಂಡು ಬಿಡ್ತಾನೆ. ಏನು ಹೇಳಬೇಕು ಅಂತಲೂ ಗೊತ್ತಾಗಲ್ಲ ಇವನಿಗೆ. ಆಮೇಲೆ ಮನೆಗೆ ಹೋಗ್ತಾಳೆ. ಮನೆಗೆ ಹೋದ್ರೂ ಅಲ್ಲೂ ಹೀಗೆ ಕೂತಲ್ಲೇ ಕೂರೋದು, ನಿಲ್ಲೋದು ಈ ಥರ ಮಾಡ್ತಿರ್ತಾಳೆ. ಆದರೆ ಏನಕ್ಕೆ ಅಂತ ಗೊತ್ತಿಲ್ಲ. ಇವನು ಮಾತ್ರ ಮುದ್ದಾಗಿದ್ದಾನೆ, ಇವನ್ನ ಇಷ್ಟಪಟ್ಟಿದ್ದಾಳೆ. ಮಾತ್ರ ಅವ್ರ ಮನೇಲಿ ತುಂಬ ಬಡವರು, ಏನಿಲ್ಲ. ಆದರೆ ಹುಡುಗನಿಗೆ ಇಷ್ಟಪಡ್ತಾರೋ ಅವರಪ್ಪ ನೋಡಬೇಕು. ಅವರಪ್ಪ ಒಪ್ಪಿದ್ರೆ, ತಾರನಪ್ಪ ಅಂದರೆ ಸಾಕಪ್ಪ ಒಪ್ಪಿದ್ರೆ ಇವನಿಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆದರೆ ಒಪ್ಪಬೇಕಲ್ಲ, ಮಗಳ ಆಸೆಯಂತೆ ಒಪ್ಪಿದರೆ ಆಗ್ಬೋದು.
ಮಗಳ ಆಸೆ ಥರನೇ ಒಪ್ಬೋದು ಅನಿಸುತ್ತೆ. ಇಲ್ಲಿ ಇವ್ರು 3 ಜನ ಅಣ್ಣ ತಮ್ಮಂದಿರು ನಿಂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದಾರೆ. ಆದರೆ ಮನೋಜ್ಗೆ ಯಾವ ಬುದ್ಧಿನೂ ಇಲ್ಲ. ಅವ್ನು 5 ಡಿಗ್ರಿ ಮನೋಜ ಅಂತೆ, 5 ಡಿಗ್ರಿ ಮನೋಜ ಮಣ್ಣು ಹಾಕಕ್ಕೆ ಓದಿದ್ದಾನೆ. ಯಾವುದೂ ಅವನಿಗೆ ಗೊತ್ತಿಲ್ಲ, ಒಂದು ಐಡಿಯಾನೂ ಇಲ್ಲ, ಒಂದು ತಿಳುವಳಿಕೆನೂ ಇಲ್ಲ, ಏನಿಲ್ಲ. ಇವನು ಒಬ್ಬ ಮನೋಜ ಅಂತೆ ಅಂತ ಅವ್ನು ಯಾಕೊಪ್ಪಿ ನನ್ನ ಬೈತೀಯಾ, ನಾನು ಏನೋ ಮಾಡಿದ್ದೀನಿ ಅಂತ ಕೇಳ್ತಾನೆ. ಆಮೇಲೆ ರವಿನೂ ಹಂಗೆ ಬೈತಾನೆ. ರವಿನೂ ಬೈದ ಮೇಲೆ ಎಲ್ಲರೂ ನನ್ನ ಬೈಯೋರೆ, ನಾನು ಏನು ಮಾಡಿದ್ದೀನೋ ತಪ್ಪು ಅಂತ ಹೇಳ್ಕೊಂಡು ಅಲ್ಲಿಂದ ಸುಮ್ಮನಿರ್ತಾನೆ. ಸೂರ್ಯಂಗೆ ನಗು ಬರುತ್ತೆ, ಬಿದ್ದು ಬಿದ್ದು ನಗ್ತಾನೆ ಸೂರ್ಯ. ರವಿನೂ ಕೂಡ ನಗ್ತಾನೆ ಅದ್ರ ಜೊತೆಗೆ. ಆಮೇಲೆ ಇವರು 3 ಜನನೂ ಡಿಸ್ಕಸ್ ಮಾಡಿ ಅಲ್ಲಿಂದ ಮನೆಗೆ ಬರ್ತಾರೆ. ಆಮೇಲೆ ಅವತ್ತು ನೈಟು ಆಗ ಡೇ ಎಲ್ಲ ಶಾಂತಿ ಚೆನ್ನಾಗಿ ಗೊರಕೆ ಹೊಯ್ತಿದ್ದಾಳೆ, ಗೊರಕೆ ಹೊಡಿತಾ ಮಲಗಿದ್ದಾಳೆ. ಆಮೇಲೆ ರಂಗನಾಥನೂ ಲಕ್ಕಿನೂ ಮಾತಾಡ್ತಿದ್ದಾರೆ, ಹೂ ಕಟ್ಟಬೇಕಾಗುತ್ತೆ ರಾತ್ರಿ ಎಲ್ಲ ಅಂತೇಳ್ಬಿಟ್ಟು, ಈಗಲೇ ನಿದ್ದೆ ಹೊಡಿತಾವಳೆ ಅಂತೇಳಿ ತಮಾಷೆ ಮಾಡ್ತಾರೆ. ಆಮೇಲೆ ಇವಳು ಫೋನ್ ಮಾಡಿ ಅವಳ ಫ್ರೆಂಡು ದುಡ್ಡು ಅಡ್ಜಸ್ಟ್ ಆಯ್ತೆ ಅಂತ ಕೇಳ್ತಾಳೆ. ಶಾಂತಿ ಇರೋ ವಿಷಯ ನೆಟ್ಟಿಗೆ ಹೇಳ್ಬಿಡ್ತಾಳೆ, ಯಾವುದೋ ಮುಚ್ಚುಮರೆ ಇಲ್ದಂಗೆ. ಹೌದು, ಈ ಥರ ಹೂ ಕಟ್ಟೋದು ರಾತ್ರಿ ಎಲ್ಲ, ಬೆಳಿಗ್ಗೆ ಅವ್ರಿಗೆ ಕಳಿಸ್ಕೊಡೋದು ಹೂವು ಅಂತ. ಏನರಲ್ಲಿ ಕಳಿಸ್ತೀರಾ, ಆಟೋದಲ್ಲ ಏನರಲ್ಲಿ ಕಳಿಸ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಇವಳು ಕಲ್ಯಾಣಿ ಅದನ್ನು ಲೆಕ್ಕಾಚಾರ ಮಾಡ್ತಿರ್ತಾಳೆ. ಆಟೋಕ್ಕೇ ನಮ್ಮ ಕಡೆನೇ ಬರೋಂಗೆ ಮಾಡ್ಕೊಬಿಡೋಣ ಅಂತ ಐಡಿಯಾ ಮಾಡ್ಕೊಂಡವಳೆ. ಈ ಕಡೆ ಬಂದು ತಾರನ ಮನೆಯಲ್ಲಿ ಅಪ್ಪ ಮಗಳು ಇಬ್ಬರೂ ಕೂತಿರ್ತಾರೆ ಮಾತಾಡ್ತಾ. ತಾರಿಗೆ ಬಿಕ್ಲಿಕ್ಕೆ ಬರುತ್ತೆ. ಬಿಕ್ಲಿಕ್ಕೆ ಬಂದಾಗ ಏನಕ್ಕೆ ಬಿಕ್ಲಿಕ್ಕೆ ಬರ್ತಾ ಇದೆಯಲ್ಲ ಅಂತೇಳ್ಬಿಟ್ಟು, ಯಾರನ್ನಾರ ನೆನ್ಕೊಂಡ್ರೆ ಇಷ್ಟಪಟ್ಟರೆ ಬಿಕ್ಲಿಕ್ಕೆ ಬರುತ್ತೆ ಅಂತ ಅವರಪ್ಪ ಮತ್ತು ಮನೆ ಕೆಲಸದ ತಾಯಮ್ಮ ಹೇಳ್ತಾರೆ. ಅದಕ್ಕೆ ಇಲ್ಲಪ್ಪ, ನಾನು ಯಾರನ್ನೂ ನೆನ್ಕೊಂಡಿಲ್ಲ ಅಂತೆ. ಆಮೇಲೆ ಅವ್ರು ಬಿಡಿಸಿ ಕೇಳುವಾಗ ಹೌದು ಹಂಗೆ ಅಂತ ಬಿಟ್ಟು ಏನೇನೋ ಹೇಳ್ತಾಳೆ. ಅವನ ಕನಸಲ್ಲೇ ಇರ್ತಾಳಲ್ಲ, ಹಂಗಾಗಿ ಏನೇನೋ ಹೇಳ್ತಾಳೆ. ಅವಾಗ ಯಾರನಿಗೆ ಹಂಗಂತ ಇದೆಯಂದ್ರೆ, ನಾನು ಯಾರಿಗೂ ಹೇಳಿಲ್ಲಪ್ಪ, ನಂಗೆ ಗೊತ್ತಿಲ್ಲಪ್ಪ ಅಂತ ಹೋಗ್ಬಿಡ್ತಾಳೆ ರೂಮಿಗೆ. ಆವಾಗ ಅವರಪ್ಪ ಹೇಳ್ತಾನೆ, ತಾಯಮ್ಮ ಕರೆಕ್ಟಾಗಿ ವಿಚಾರಿಸು, ಯಾರನ್ನ ಲವ್ ಮಾಡ್ತಿದ್ದಾಳೆ, ಏನು ಕತೆ, ಯಾರನ್ನಾರ ಇಷ್ಟಪಟ್ಟಿದ್ರೆ ಕರೆಕ್ಟಾಗಿ ವಿಚಾರಿಸು ತಾಯಮ್ಮ, ಮುಂದೆ ನೋಡೋಣಂತೆ ಏನು ಅಂತೇಳಿ ಅಂತ ಹೇಳ್ತಾನೆ. ಆಮೇಲೆ ಅವ್ರು ಏನೇನೋ ತೋರಿಸ್ಬಿಟ್ಟು ಇದು ಹಂಗೆ ಇದು ಹಿಂಗೆ ಅಂತ ಏನೇನೋ ಹೇಳ್ತಾನೆ ಅವರಪ್ಪ. ಅದು ಜಿರಳೆ ಕಂಡ್ರೆ ಭಯ ಅಲ್ವಾ ನಿನಗೆ, ನೋಡಲೆ ಅಲ್ಲಿ ಜಿರಳೆ ಇದೆ ಅಂತ. ಓ ಜಿರಳೆ ಏನು, ನಾನು ರಾತ್ರಿ ಎಲ್ಲ ಜಿರಳೆ ನೋಡಿರ್ತೀನಿ, ನಾನು ಏನೇ ಹೆದ್ರಲ್ಲ ಅಂತಾಳೆ. ಆಮೇಲೆ ಹಿಂಗೇನೆ ಎಲ್ಲ ಅದು ಇದು ತೋರಿಸ್ಬಿಟ್ಟು ಎದ್ದಿಸ್ಬೇಕು ಅಂತ, ಅಂದರೆ ಬಿಕ್ಲಿಕ್ಕೆ ಹೋಗಬೇಕು, ನೀರು ಕುಡಿ ಅಂದರೆ ನೀರು ಕುಡಿಯಲ್ಲ ಅಂದ್ಲಲ್ಲ, ಅದಕ್ಕೆ ಬಿಕ್ಲಿಕ್ಕೆ ಹೋಗಬೇಕು ಅಂತ ಆ ಥರ ಮಾಡೋಣ ಅಂತ ಇರ್ತಾನೆ. ಅದು ಯಾವುದು ವರ್ಕ್ ಆಗಲ್ಲ. ಆಮೇಲೆ ತಾಯಮ್ಮಗೆ ಹೇಳ್ತಾನೆ, ಕರೆಕ್ಟಾಗಿ ವಿಚಾರಿಸು ತಾಯಮ್ಮ ಅದೇನು ಅಂತೇಳಿ ವಿಚಾರಿಸ್ಬಿಟ್ಟು ನನಗೆ ಹೇಳು, ಮುಂದೆ ನೋಡೋಣಂತೆ ಅಂತ ಹೇಳ್ಬಿಟ್ಟು ಅವನ ಪಾಟಿಗೆ ಅವನು ಹೋಗ್ತಾನೆ. ಈ ಹುಡುಗಿ ಯಾವುದೂ ಹೇಳೋದೇ ಇಲ್ಲ, ಮುಚ್ಚಿಟ್ಕೊಂಡಿದ್ದಾಳೆ. ಆದರೆ ಅವನನ್ನು ತುಂಬ ಇಷ್ಟಪಡ್ತಿದ್ದಾಳೆ. ಅವನು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಇವಳು ಪಿ ಎ ಆಗಿ ಅವ್ನು ಸೇರ್ಕೊಂಡಿದ್ದಾನೆ ಕೆಲಸಕ್ಕೆ ಅವ್ರ ಕಂಪ್ನಿಗೆ. ಆದರೆ ಇವಳು ಏನನ್ನೂ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಅವನಿಗೂ ಹೇಳ್ತಾ ಇಲ್ಲ, ಮನೆಗೂ ಹೇಳ್ತಾ ಇಲ್ಲ. ಒಳಗೆ ಖುಷಿ ಪಡ್ತಿದ್ದಾಳೆ, ಒಂದೊಂದ್ಸಲಿ ದುಃಖ ಪಡ್ತಿದ್ದಾಳೆ, ಒಂದೊಂದ್ಸಲಿ ಖುಷಿ ಪಡ್ತಿದ್ದಾಳೆ. ಹಿಂಗೆ ಹೇಳೋದು, ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಅನ್ಕೋತಾರೆ, ಹಾಗೆ ಹೀಗೆ ಅಂತ ಹಿಂಗೆ ಯೋಚನೆಗಳು ಅವಳದು. ಏನು ಹೇಳೋಕ್ಕಾಗ್ತಾ ಇಲ್ಲ. ಬೆಟ್ಟದಷ್ಟು ಆ ಹುಡುಗನ ಲವ್ ಮಾಡ್ತಿದ್ದಾಳೆ. ಇಬ್ಬರಿಗೂ ಜೋಡಿನೂ ತುಂಬ ಚೆನ್ನಾಗಿದೆ. ಇನ್ನೇನು ಅವ್ರ ಮನೇಲಿ ಒಪ್ತಾರೆ. ಯಾರು ಅವನ ಹೆಸರು ಅಲ್ಲಿ ಫಸ್ಟು ಮಂಜು ಅಂತ ಇತ್ತು, ಇವಾಗೇನು ಚೇಂಜ್ ಪಡ್ಕೊಂಡಿದ್ದಾನೋ ಗೊತ್ತಿಲ್ಲ. ಅವನು ಒಪ್ತಾನೆ, ಮೀನಾನೂ ಒಪ್ತಾಳೆ. ಕನಕನ ತಮ್ಮ ಅನ್ನೋದು ಗೊತ್ತಾಗಿದೆ. ಅಂದರೆ ಅವನ ಫ್ರೆಂಡನ್ನ ತಾರ ವಿಚಾರಿಸಿದಾಗ ಯಾರ ಮನೆ ಹುಡುಗ ಇವನು, ಯಾರ ಕಡೆಯಿಂದ ಬಂದಿರೋದು, ಮತ್ತು ಇವರು ಅಕ್ಕ ತಂಗಿರು ಎಷ್ಟು ಜನ ಅಂತ ಎಲ್ಲ ವಿಚಾರಿಸಿದಾಗ ಕನಕನ ತಮ್ಮ ಅಂತ ಗೊತ್ತಾಗಿದೆ. ಕನಕನ ತಮ್ಮನ ಹೌದಾ ಅಂತೇಳ್ಬಿಟ್ಟು ಸರಿ ಅಂತೇಳಿ ಸುಮ್ಮನಾಗಿರ್ತಾಳೆ. ಯಾರ ತಮ್ಮ ಆದರೆ ನನಗೇನಂತೆ, ಸುಮ್ಮನೆ ಕೇಳಿದೆ ಹಾಗೆ ಹಿಂಗೆ ಅಂತೇಳಿ ಹಂಗೆ ವಾದಿಸಿ ಸುಮ್ಮನಾಗಿರ್ತಾಳೆ. ಈ ಕಡೆ ಬಂದು ರಂಗನಾಥ ಮತ್ತು ಲಕ್ಕಿ ಇಬ್ಬರು ಸೇರಿಕೊಂಡು ತರಕಾರಿ ಸೊಪ್ಪು ಎಲ್ಲ ಸೋಸ್ತಾ ಇರ್ತಾರೆ. ಸೋಸೋ ಟೈಮಿಗೆ ರಂಗನಾಥ ಹಿಂಗೆ ತಮಾಷೆ ಮಾಡ್ತಿರ್ತಾನೆ. ಅದಕ್ಕೆ ಲಕ್ಕಿ ಕೇಳ್ತಾಳೆ, ರಂಗ ನೀನು ಈ ಮನೇಲಿ ಸುಖವಾಗಿದೆಯೇನೋ ಅಂತ. ಅದಕ್ಕೆ ರಂಗ ಹೇಳ್ತಾನೆ, ಅಮ್ಮ ನಾವೆಲ್ಲಿರ್ತೀವೋ ಅಲ್ಲಿ ಸುಖ ಅಂದ್ಕೊಂಡು ಬದುಕಿದ್ರೆ ಸುಖ ಆಗುತ್ತೆ ಕಣಮ್ಮ, ನರಕ ಅಂತ ಬದುಕಿದ್ರೆ ನರಕ ಆಗುತ್ತೆ. ಹಂಗೆ ಅಂದ್ಕೊಂಡು ನಾನು ಸುಖ ಅಂದ್ಕೊಂಡೆ ಬದುಕಿದ್ದೀನಿ ಕಣಮ್ಮ ಅಂತ ಹೇಳ್ತಾನೆ. ಹೌದೇನೋ ರಂಗ, ನಂಗೆ ಹಂಗೆ ಅನ್ಸಲ್ಲ ಕಣೋ ಅಂತ. ಏನು ಮಾಡೋಕ್ಕಾಗುತ್ತಮ್ಮ, ನಾವು ಹೆಂಗಿರ್ತೀವೋ ಹಂಗೆ ಬದುಕಬೇಕು ಅಂತ ಹೇಳ್ತಾನೆ. ಮೀನಾ ಆ ಕಡೆ ನೋಡಿಬಿಟ್ಟು ಉಸ್ನೆಗೆ ನೆಗಾಡ್ಕೊಂಡು ಸುಮ್ಮನೆ ಆಗ್ತಾಳೆ. ಅಂದರೆ ಇದಕ್ಕೂ
ಉದಾಹರಣೆ ಏನು ಅಂತ ಅಂದರೆ, ಶಾಂತಿ ಬಜಾರಿ ಅವಳ ಜೊತೆ ಹೆಂಗೆ ಬದುಕ್ತಾ ಇದೀಯ ನೀನು, ಸುಖವಾಗಿದೆಯಾ ಅಂತ ಕೇಳ್ತಾ ಇದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.